ಲಾಕ್ಡೌನ್ 4.0 ಇನ್ನೂ ಕ್ವೆಶ್ಚನ್ ಮಾರ್ಕು. 8 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಮಾತಾಡ್ತಾರೆ. ಮತ್ತೊಂದು ಸುತ್ತಿನ ಲಾಕ್ಡೌನ್ ಅನೌನ್ಸ್ ಮಾಡ್ತಾರಾ, ಎಲ್ಲನೂ ಈಸ್ ಔಟ್ ಮಾಡಿಬಿಡ್ತಾರಾ, ಕೊರೋನಾ ಕಂಟ್ರೋಲ್ಗೆ ಬರದೇ ಇರುವ ರಾಜ್ಯಗಳಲ್ಲಿ ಮುಂದುವರೆಸಿ ಕಂಟ್ರೋಲ್ನಲ್ಲಿರುವ ರಾಜ್ಯಗಳಲ್ಲಿ ಈಸ್ ಔಟ್ ಮಾಡ್ತಾರಾ, ಎಲ್ಲವೂ ಪ್ರಶ್ನೆಗಳು. ಈಗ ಹೇಳ್ತಾ ಇರುವಂತಹ ಪ್ರಶ್ನೆ, ಎಷ್ಟು ಎಫೆಕ್ಟಿವ್ ಆಗಿ ಹ್ಯಾಂಡಲ್ ಮಾಡಿದೆ ಕೇಂದ್ರ ಸರ್ಕಾರ ಈ ಸಿಚುವೇಶನ್ ಅನ್ನು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅನ್ನುವಂಥದ್ದು. ಲಾಕ್ಡೌನ್ ಮಾಡಿರುವುದರಿಂದ ದೇಶಕ್ಕೆ ಆಗಿರುವ ಒಟ್ಟು ನಷ್ಟ ಏನು, ಎಷ್ಟು ಅನ್ನೋದನ್ನು ಒಂದು ಖಾಸಗಿ ಸಂಸ್ಥೆ ಅಂದಾಜು ಮಾಡಿದೆ. ಅದರ ಒಂದು ಸ್ಯಾಂಪಲ್ ಅನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಲಾಕ್ಡೌನ್ನಿಂದಾಗಿ ಆಗಿರುವಂಥ ಒಟ್ಟು ನಷ್ಟ ಎಷ್ಟು, ಲಾಕ್ಡೌನ್ ಮುಂದುವರಿಸಿ ದಕ್ಕಿಸಿಕೊಳ್ಳೋದಕ್ಕಾಗತ್ತಾ ನಮ್ಮ ದೇಶಕ್ಕೆ? ಒಂದು ದಿನದ ನಷ್ಟ 35,000 ಕೋಟಿ ಅಂತ ಹೇಳಲಾಗುತ್ತೆ. 21 ದಿನಗಳಿಗೆ 7.5 ಲಕ್ಷ ಕೋಟಿ. ಲಾಕ್ಡೌನ್ ಒಂದು ಸಂದರ್ಭದಲ್ಲಿ ಆದಂಥದ್ದು. ಮೊದಲನೆಯ ಸುತ್ತಿನ ಲಾಕ್ಡೌನ್ನಲ್ಲಿ 21 ದಿನಗಳ ಲಾಕ್ಡೌನ್ ಆಗಿತ್ತದು. ಮಾರ್ಚ್ 25ರಿಂದ ಏಪ್ರಿಲ್ 14ರ ತನಕ 7.5 ಲಕ್ಷ ಕೋಟಿ ನಷ್ಟ ಆಗಿದೆ. ಲಾಕ್ಡೌನ್ 2.0 18 ದಿನದ್ದು, ಏಪ್ರಿಲ್ 15ರಿಂದ ಮೇ 3ನೇ ತಾರೀಖಿನ ತನಕ. ಏಪ್ರಿಲ್ 15ರಿಂದ ಮೇ 3ನೇ ತಾರೀಖಿನ ತನಕ 18 ದಿನ 6,30,000 ಕೋಟಿ ರೂಪಾಯಿ ನಷ್ಟ. ಮೂರನೇ ಹಂತದ ಲಾಕ್ಡೌನ್ ಮೇ 4ರಿಂದ ಮೇ 17ರ ತನಕ ಆಯಿತು. ಮೇ 4ರಿಂದ ಮೇ 17, ಒಂದು ದಿನದ ನಷ್ಟ 35,000 ಕೋಟಿ ರೂಪಾಯಿ ಅಂತೆ. 14 ದಿನಕ್ಕೆ 4,90,000 ಕೋಟಿ. ಒಟ್ಟಾರೆ 18,55,000 ಕೋಟಿ ರೂಪಾಯಿ ನಷ್ಟ. 18,55,000 ಕೋಟಿ ರೂಪಾಯಿ ಒಟ್ಟಾರೆ ಆಗಿರುವ ನಷ್ಟ ಲಾಕ್ಡೌನ್ನಿಂದ. GDP ಲಾಸ್ ಆಗಿರುವಂಥದ್ದು 10ರಿಂದ 12 ಲಕ್ಷ ಕೋಟಿ ರೂಪಾಯಿ ಅಂತ ಅಂದಾಜು. ಒಂದು ತಿಂಗಳ GDP ನಷ್ಟ 10ರಿಂದ 12 ಲಕ್ಷ ಕೋಟಿ ರೂಪಾಯಿ. $37,30,00,000 ನೌಕರರು ಇರುವಂಥದ್ದು ಅಂದಾಜು. ಅವರಿಗೆ 10,000 ಕೋಟಿ ರೂಪಾಯಿ ಅಂತೆ 4,05,000 ಕೋಟಿ ರೂಪಾಯಿ ನಷ್ಟ ಆಗಿದೆ. ಪರ್ ಡೇ ಆಗಿರುವಂಥದ್ದು. ಒಂದು ದಿನಕ್ಕೆ 10,000 ಕೋಟಿ ಅಂತ ಬೇರ್ ಮಿನಿಮಮ್ ಅಂದಾಜು ಹಾಕಿದ್ರೂ ಕೂಡ 4,05,000 ಕೋಟಿ ರೂಪಾಯಿ. ಹಾಗಾದ್ರೆ 2020-21ರ ಸಾಲಿಗೆ ಭಾರತದ GDP ಈ ಕೊರೋನಾ ಎಫೆಕ್ಟು, ಲಾಕ್ಡೌನ್ನಿಂದ ಚೇತರಿಸಿಕೊಂಡು GDP ಎಫೆಕ್ಟ್ ಎಷ್ಟರ ಮಟ್ಟಿಗೆ ಆಗಬಹುದು ಅಂತ ಮೂಡೀಸ್ನವರು ಅಂದಾಜು ಹಾಕ್ತಾ ಇದ್ದಾರೆ. 0.2% ಇರುತ್ತೆ ಅಂತ. IMF ಹೇಳ್ತಾ ಇದೆ 1.9% ಆಗಬಹುದು ಅಂತ. ವರ್ಲ್ಡ್ ಬ್ಯಾಂಕ್ ಹೇಳುತ್ತೆ 2.15% ಆಗಬಹುದು. ಫಿಚ್ ರೇಟಿಂಗ್ಸ್ 0.8% GDP ಆಗಬಹುದು ಭಾರತದ್ದು ಅಂತ ಹೇಳ್ತಾ ಇದೆ. S&P ರೇಟಿಂಗ್ಸ್ 3.5%ಗೆ ಬಂದು ನಿಂತ್ಕೊಳ್ಳಬಹುದು ಅಂತ. ದೇಶದ ಆರ್ಥಿಕತೆಯ ಮೇಲೆ ಆಗಿರುವಂತಹ ಹೊಡೆತ ಇದು ಈ ಲಾಕ್ಡೌನ್. ಇದನ್ನು ತಪ್ಪಿಸಬಹುದಾಗಿತ್ತು, ಅಥವಾ ಇನ್ನೊಂದು ಸ್ವಲ್ಪ ಕಡಿಮೆ ಮಾಡಬಹುದಾಗಿತ್ತು, ಅಥವಾ ದಿಸ್ ಈಸ್ ವಾಟ್ ದಿ ಬೆಸ್ಟ್ ಕುಡ್ ಹ್ಯಾವ್ ಬೀನ್ ಡನ್. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಕಾಂಗ್ರೆಸ್ನಿಂದ ಬ್ರಿಜೇಶ್ ಕಾಳಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. BSP ರಾಜ್ಯಾಧ್ಯಕ್ಷರಾದ ಹರಿರಾಮ್ ಅವರು ನಮ್ಮನ್ನ ಜಾಯ್ನ್ ಆಗ್ತಾರೆ. BJP ಮುಖಂಡರಾದ ಗೋ ಮಧುಸೂದನ್ ಅವರು ಮೈಸೂರಿನಿಂದ ಲೈನ್ನಲ್ಲಿದ್ದಾರೆ. ಗೋ ಮಧುಸೂದನ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ ಅಜಿತ್. ನನ್ನ ಸಹೋದ್ಯೋಗಿ ಪ್ರಶಾಂತ್ ನಾಥ್ ಹುಬ್ಬಳ್ಳಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಪ್ರಶಾಂತ್ ಸ್ವಾಗತ ತಮಗೂ ಕೂಡ. ಸುಧೀಂದ್ರ ಕುಲಕರ್ಣಿ ಖ್ಯಾತ ಲೇಖಕರು ಮುಂಬೈನಿಂದ ನಮ್ಮನ್ನ ಜಾಯ್ನ್ ಆಗ್ತಾರೆ. ಬ್ರಿಜೇಶ್ ಕಾಳಪ್ಪ ಅವರಿಂದ ಚರ್ಚೆಯನ್ನು ಆರಂಭಿಸೋದಕ್ಕೆ ಬಯಸ್ತೀನಿ. ಬ್ರಿಜೇಶ್ ಕಾಳಪ್ಪ ಅವರೇ, 3 ಸ್ಟೇಟ್ಮೆಂಟ್ಗಳನ್ನು ಮಾಡಬಹುದು. ಒಂದು, ಈ ಅಷ್ಟು ನಷ್ಟವನ್ನು ತಪ್ಪಿಸಬಹುದಾಗಿತ್ತು. ಇನ್ನೊಂದು, ಇದನ್ನು ಕಡಿಮೆ ಮಾಡಬಹುದಾಗಿತ್ತು. ಮತ್ತೊಂದು, ಇದು ಅದ್ಭುತವಾದ ಪರ್ಫಾರ್ಮೆನ್ಸ್, ಇಷ್ಟು ಮಾತ್ರ ಮಾಡೋದಕ್ಕೆ ಸಾಧ್ಯ ಆಯಿತು. ಏನು ಹೇಳ್ತೀರಿ?
ಸರ್, ಮೊದಲನೇದಾಗಿ ಒಂದು ವಿಚಾರ ನೀವು ತಿಳ್ಕೊಬೇಕಾಗುತ್ತೆ. ರಾಹುಲ್ ಗಾಂಧಿ ಅವರು 12ನೇ ಫೆಬ್ರವರಿಗೆ ಒಂದು ಟ್ವೀಟ್ ಮಾಡಿದ್ದಾರೆ. ನೋಡಿ, ಇದನ್ನು ಕೊರೋನಾ ವೈರಸ್ ವಿಚಾರದಲ್ಲಿ ಮೋದಿ ಸಾಹೇಬ್ರು ಇದನ್ನು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ, ದಯವಿಟ್ಟು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ ಅಂತ. ಮೋದಿ ಸಾಹೇಬರು ಫೆಬ್ರವರಿ ಎಂಡ್ವರೆಗೂ ಅದ್ರ ಬಗ್ಗೆ ಏನೂ ಮಾಡಲಿಲ್ಲ, ಏನೇನು ಮಾಡಲಿಲ್ಲ. ಅವರು ಫಸ್ಟ್ ಮೊದಲನೇದಾಗಿ ಅವ್ರಿಗಲ್ಲಿ ಮಧ್ಯಪ್ರದೇಶದ ಕಾಂಗ್ರೆಸ್ ಸರ್ಕಾರವನ್ನು ತೆಗಿಬೇಕಾಗಿತ್ತು, ಜ್ಯೋತಿರಾದಿತ್ಯನ ಬುಟ್ಟಿಗೆ ಹಾಕೋಬೇಕಾಗಿತ್ತು, 20 MLAಗಳನ್ನ ಇಲ್ಲಿ ಖರೀದಿ ಮಾಡಬೇಕಾಗಿತ್ತು. ಇಡೀ ದೇಶದಾದ್ಯಂತ ಮೋದಿ ಸಾಹೇಬ್ರು ಇದುವರೆಗೂ ಒಂದು 150 MLAಗಳು ಖರೀದಿ ಮಾಡಿದ್ದಾರೆ. ಬಟ್ ಅವ್ರಿಗೇನಿತ್ತು, ಮಧ್ಯಪ್ರದೇಶದಲ್ಲಿ ಒಂದು ಸರ್ಕಾರ ನಮ್ಮ ರಚನೆ ಮಾಡಬೇಕಾಗಿದೆ, ಅದಕ್ಕೋಸ್ಕರ ನಾವು ಮಧ್ಯಪ್ರದೇಶ ಸರ್ಕಾರ ನಾವು ಹೇಗಾದರೂ ಮಾಡಿ ನಾವು ಮಾಡಲೇಬೇಕಾಗಂತೆ ಅಂತ ಅದಕ್ಕೋಸ್ಕರ ಅದನ್ನು ತಳ್ಳಹಾಕಿದ್ರು 12ನೇ ಫೆಬ್ರವರಿ. ಟಿಲ್ ಎಂಡ್ ಫೆಬ್ರವರಿ ಅದ್ರ ಬಗ್ಗೆ ಸೀರಿಯಸ್ನೆಸ್ ತೋರಿಸ್ಲಿಲ್ಲ. ಅಷ್ಟೊತ್ತಲ್ಲಿ ಅವ್ರದ್ದು ನಮಸ್ತೆ ಟ್ರಂಪ್ ಇವೆಂಟ್ ಇತ್ತು. ಆ ನಮಸ್ತೆ ಟ್ರಂಪ್ ಏನು ಇವೆಂಟ್ ಮಾಡಿದ್ದಾರೆ ಅದು ಇವತ್ತು ಗುಜರಾತ್ ಅನುಭವಿಸ್ತಾ ಇದೆ. ಗುಜರಾತಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಕೇಸಸ್ ಇದೆ, ಸುಮಾರು 10,000 ಕೇಸಸ್ ಏನೋ ಇದೆ ಗುಜರಾತಲ್ಲಿ ಕೋವಿಡ್ದು. ಆಮೇಲೆ ಆ ಸೀರಿಯಸ್ ಸ್ಟ್ರೇನ್ ಬಂದಿದೆ, ಅಂದರೆ ಈ ವೀಕ್ ಸ್ಟ್ರೇನ್ ಅಲ್ಲ, ಬೇರೆ ಕಡೆ ಬಂದಿರೋಂಥ ವೀಕ್ ಸ್ಟ್ರೇನ್ ಅಲ್ಲ, ಸ್ಟ್ರಾಂಗ್ ಸ್ಟ್ರೇನ್ ಬಂದಿರೋವಂಥದ್ದು ಗುಜರಾತಲ್ಲಿ. ಯಾಕೆ ಅಂತ ಹೇಳಿದ್ರೆ ಅದು ಸೀದಾ US ಇಂದ ಬಂದಿರೋಂಥ ಸ್ಟ್ರೇನ್ ಅದು, ಆಯಿತಾ? ಸೊ ಇದನ್ನೆಲ್ಲ ಇಟ್ಕೊಂಡು ಅವರು ಇಲ್ಲ ಪರವಾಗಿಲ್ಲ ಅಂತ. ಸರ್, ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಇವಾಗ ಏನು ಮಾಡ್ತಿದ್ದಾರೆ, ಯಾರೇ ಹೊರಗಡೆಯಿಂದ ಬಂದರೂ ಕೂಡ ಅವ್ರಿಗೆ 21 ದಿನ ಕ್ವಾರಂಟೈನ್ ಮಾಡ್ತಾರೆ, ಅವ್ರನ್ನ ಮನೆಗೆ ಹೋಗೋದಕ್ಕೆ ಬಿಡಲ್ಲ, ಇವೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದಾರಲ್ಲ. ಸರ್, ಫಸ್ಟ್ ಕೇಸ್ ಆದಾಗ ಕೊರೋನಾ ಕೇಸ್ ಎಲ್ಲರಿಗೂ ಗೊತ್ತಿತ್ತು ಸೀರಿಯಸ್ ಇದೆ ಅಂತ. ಫಸ್ಟ್ ಕೇಸ್ ಯಾವಾಗ ಆಯಿತು ಸರ್? ಜಾನ್ವರಿಲಿ ಆಯ್ತಾ? ಅವತ್ತೇ ನೀವು ಶುರು ಮಾಡ್ಕೊಂಡಿದ್ರೆ. ನಾನು ಪರ್ಸ್ನಲಿ ನಾನು ಜಪಾನಿಂದ ನಾನು ಫೆಬ್ರವರಿ ಫಸ್ಟ್ ವೀಕಿಗೆ ಬಂದಿದ್ದೀನಿ. ನನ್ನ ಯಾರು ಕೇಳ್ದವ್ರಿಲ್ಲ ಸರ್ ಏರ್ಪೋರ್ಟಲ್ಲಿ, ತಮಿಳ್ನಾಡು ಚೆನ್ನೈ ಏರ್ಪೋರ್ಟಲ್ಲಿ ಯಾರು ಕೇಳ್ದವ್ರಿಲ್ಲ, ಎಲ್ಲಿಂದ ಬಂದಿದೆಯಾ, ಯಾಕೆ ಹೋಗಿದೆಯಾ, ಕೊರೋನಾ ಇದೆಯಾ, ಟೆಸ್ಟ್ ಮಾಡಿದೆಯಾ, ಏನೂ ಇಲ್ಲ ಸರ್. ಫೆಬ್ರವರಿ ಫಸ್ಟ್ ವೀಕ್ ಮೋದಿ ಸಾಹೇಬ್ರು ಹೇಳ್ತೀವಿ, ಇಲ್ಲ ನಾವು ಜಾನ್ವರಿಲೇ ಸ್ಟಾರ್ಟ್ ಮಾಡಿದೀವಿ ಅಂತ ಹೇಳ್ತಾರೆ. ಅವ್ರು ಬಿಡಿ, ಮೋದಿ ಸಾಹೇಬ್ರು ಒಂದು ಈಸ್ ಅ ಆರ್ಟಿಸ್ಟ್, ಅವ್ರು ಏನು ಬೇಕಿದ್ರು ಹೇಳ್ಬೋದು ಅವರು, ಆಯ್ತಾ? ಬಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಇವಾಗ ಏನು ಮಾಡ್ತೀರಾ, ಅವಾಗ ಯಾಕೆ ಪ್ರಾರಂಭ ಮಾಡಿಲ್ಲ? ಓಕೆ. ಸೊ 3 ಪಾಯಿಂಟ್. ಮೊಟ್ಟ ಮೊದಲನೇದಾಗಿ ಸ್ಕ್ರೀನಿಂಗ್ ಅನ್ನ ತಡವಾಗಿ ಆರಂಭಿಸಿದ್ರಿ, ಎಚ್ಚೆತ್ತುಕೊಂಡಿದ್ದೇ ಲೇಟ್ ಆಗಿತ್ತು ಅನ್ನುವಂಥದ್ದು. ಕ್ವಾರಂಟೈನ್ ಮಾಡ್ತಾ ಇರೋದನ್ನ ಅವಾಗಲೇ ಶುರು ಮಾಡಿದ್ರೆ ಪರಿಸ್ಥಿತಿ ಇಷ್ಟು ಹದಗೆಡ್ತಾ ಇರಲಿಲ್ಲ ಅನ್ನೋದು ಒಂದು. ಇನ್ನೊಂದು, ನಮಸ್ತೆ ಟ್ರಂಪ್ ಕಾರ್ಯಕ್ರಮ ಗುಜರಾತ್ಗೆ ಮಾರಕವಾಯಿತು ಅನ್ನುವಂಥದ್ದು. ನಾನು ಉತ್ತರ ತಗೊಳ್ತೀನಿ ಗೋ ಮಧುಸೂದನ್ ಅವ್ರ ಹತ್ರ. ಸುಧೀಂದ್ರ ಕುಲಕರ್ಣಿ ಅವರು ನಮ್ಮನ್ನ ಮುಂಬೈಯಿಂದ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಬಹಳ ಖುಷಿ ಆಗ್ತಾ ಇದೆ ಸರ್ ತಮ್ಮನ್ನ ಕಾರ್ಯಕ್ರಮದಲ್ಲಿ, ನನ್ನ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಸರ್, ಔಟ್ ಆಫ್ 10 ಎಷ್ಟು ಮಾರ್ಕ್ಸ್ ಕೊಡ್ತೀರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ COVID-19 ಸಿಚುವೇಶನ್ ಹ್ಯಾಂಡಲ್ ಮಾಡಿದ ರೀತಿಗೆ? ಅಲ್ಲ ನೋಡಿ, ಔಟ್ ಆಫ್ 10 ಮಾಡುವ ಈ ಒಂದು ಆಟದಲ್ಲಿ ನಾನು ಈಗ ಬರೋದಿಲ್ಲ. ಯಾಕಂದ್ರೆ ಭಾರತದ ಜನತೆ ಅವ್ರು ಕೊಡೋರಿದ್ದಾರೆ ಸರಿಯಾದ ಸಮಯದಲ್ಲಿ. ಒಟ್ಟಿನಲ್ಲಿ ನಮ್ಮ ದೇಶದ ಒಂದು ವಿಷಮ ಪರಿಸ್ಥಿತಿ ಮೊದಲಿನಿಂದಲೂ ಇತ್ತು, ಆ ಒಂದು ಕಟು ಸತ್ಯ ಈಗ ಹೊರಗೆ ಬಂದಿದೆ. ಭಾರತ ಒಂದು ಏಕ್ ಭಾರತ್ ಶ್ರೇಷ್ಠ ಭಾರತ್ ಅಂತ ಹೇಳ್ತಾರೆ. ಇದು ಏಕ್ ಭಾರತ್ ಅಲ್ಲ, ಇಲ್ಲಿ 2 ಭಾರತಗಳಿವೆ. ಒಂದು ಶ್ರೀಮಂತರ ಭಾರತ, ಒಂದು ಬಡವರ ಭಾರತ. ಬಡವರ ಭಾರತ ಅವರ ಬವಣೆ, ಅವರ ಸಮಸ್ಯೆ, ಅವರ ಪೀಡೆ ವೇದನೆ ಏನಿದೆ ಅದು ಈ ಕರೋನಾ ಸಮಯದಲ್ಲಿ, ಸಂಕಟ ಸಮಯದಲ್ಲಿ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಆದ್ರಿಂದ ನಾವು ಎಲ್ಲಿವರೆಗೆ ಈ ವಿಷಮ ಭಾರತವನ್ನು ಮತ್ತೊಮ್ಮೆ ಸಮಾನತೆಯ ಆಧಾರದ ಮೇಲೆ, ನ್ಯಾಯದ ಆಧಾರದ ಮೇಲೆ, ಮಾನವೀಯ ಸನ್ಮಾನದ ಆಧಾರದ ಮೇಲೆ ನಾವು ಮತ್ತೊಮ್ಮೆ ಕಟ್ಟೋದಿಲ್ವೋ ಅಲ್ಲಿವರೆಗೆ ನಾವು ಈ ತರದ ಸಮಸ್ಯೆಗಳನ್ನ ಬೇರೆ ಬೇರೆ ರೂಪದಲ್ಲಿ ನಾವು ಅನುಭವಿಸ್ತಾ ಇರ್ತೇವೆ. ಸರಿ, ಬಡವರ ಭಾರತ ಅನ್ನೋ ಮಾತನ್ನ ತಾವು ವಿಶೇಷವಾಗಿ ಮೈಗ್ರೆಂಟ್ ಲೇಬರ್ಸ್ ನ ಗಮನದಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀರಿ ಅಂತ ನಾನು ಅರ್ಥ ಮಾಡಿಕೊಳ್ತಾ ಇದ್ದೀನಿ. ಅನುಭವಿಸಬಾರದನ್ನ ಅನುಭವಿಸ್ಬಿಟ್ರಿ ಈ ಸಂದರ್ಭದಲ್ಲಿ. ಮೈಗ್ರೆಂಟ್ ವರ್ಕರ್ಸ್ ಅಂದ್ರೆ ಸಂಚಾರಿತ ಕಾಮಗಾರರು ನಮ್ಮ ದೇಶದಲ್ಲಿ ಅವರ ಸಂಖ್ಯೆ 4.5 ಕೋಟಿ ಇದೆ. ಹೌದು, 4.5 ಕೋಟಿ ಅಂದ್ರೆ ಜಗತ್ತಿನಲ್ಲಿಯ ಸುಮಾರು 100 ದೇಶಗಳ ಜನಸಂಖ್ಯೆಗಿಂತ ಹೆಚ್ಚು ನಮ್ಮ ದೇಶದಲ್ಲಿಯ ಮೈಗ್ರೆಂಟ್ ವರ್ಕರ್ಸ್ ಪಾಪ್ಯುಲೇಷನ್ ಇದೆ. ಅವರ ಸ್ಥಿತಿ,
ಆ ಸಮಸ್ಯೆಗಳಿಗೆ ಏನೂ ಲಕ್ಷ್ಯ ಕೊಡದೆ, ಏನೂ ಧ್ಯಾನ ಕೊಡದೆ ಸರ್ಕಾರ ಒಮ್ಮಿಂದೊಮ್ಮೆಲೆ ಲಾಕ್ಡೌನ್ ಮಾಡಿ ಅವರು ಎದುರಿಸಿದಂತಹ ಪರಿಸ್ಥಿತಿಯನ್ನ ನೀವೇ ಮಾಧ್ಯಮಗಳು ಏನ್ ತೋರಿಸಿದಿರಲ್ಲ, ಅವರು ಹಸಿವೆಯಿಂದ ಸಾಯಬೇಕು, ರಸ್ತೆ ಮೇಲೆ ಸಾಯಬೇಕು, ರೈಲು ಹಳಿಯಲ್ಲಿ ಸಾಯಬೇಕು. ಇದು ನಮ್ಮ ದೇಶಕ್ಕೆ ಎಷ್ಟು ದೊಡ್ಡ ಅಪಮಾನ. ಎಸ್, ಇದನ್ನೆಲ್ಲ ನಾವು ಈ ಸಮಯದಲ್ಲಿ ನೋಡಿದ್ದೇವೆ. ಅಲ್ಲ ಸುಧೀಂದ್ರ ಕುಲಕರ್ಣಿ ಅವರು ಏನ್ ಮಾಡಬಹುದಾಗಿತ್ತು ಅಂತ, ಯಾಕಂದ್ರೆ ಬ್ರಿಜೇಶ್ ಕಾಳಪ್ಪ ಅವ್ರ ಜೊತೆ ನಾನು ಮಧ್ಯಾಹ್ನ ಮಾತಾಡ್ತಾ ಇರುವಾಗ ಅವರೊಂದು ಮಾತು ಹೇಳಿದ್ರು, 19ನೇ ತಾರೀಕಿನ ದಿನ ನೀವು ಜನತಾ ಕರ್ಫ್ಯೂ ಹೇಳ್ತೀರಿ, 24ನೇ ತಾರೀಕಿನ ದಿನ ಲಾಕ್ಡೌನ್ ಅನೌನ್ಸ್ ಮಾಡ್ತೀರಿ, ಮಧ್ಯದ 5 ದಿನದ ಅವಧಿಯಲ್ಲಿ ಈ ಮೈಗ್ರೆಂಟ್ ಲೇಬರ್ಸಿಗೆ, ವಲಸೆ ಕಾರ್ಮಿಕರಿಗೆ ನಿಮ್ಮ ಊರಿಗೆ ನೀವು ಹೋಗಬಹುದು ಅಂತ ಹೇಳಿ ಅವ್ರಿಗೊಂದು ವ್ಯವಸ್ಥೆ ಕಲ್ಪಿಸಿ ಕೊಡಬೇಕಾಗಿತ್ತು ಅನ್ನೋದು ಬ್ರಿಜೇಶ್ ಕಾಳಪ್ಪ ಅವರ ವಾದ. ಹೌದಾ, ಇದನ್ನ ಮಾಡಬೇಕಾಗಿತ್ತ? ನೋಡಿ, 2 ದೊಡ್ಡ ತಪ್ಪುಗಳಾಗಿವೆ. ಒಂದು, ಪೂರ್ವ ತಯಾರಿಯ ಅಭಾವ. ಓಕೆ, ಲಾಕ್ಡೌನ್, ಮೊದಲನೇ ಲಾಕ್ಡೌನ್ 1.0 ಅದು ಕೇವಲ 4 ಗಂಟೆಯ ಪೂರ್ವ ಸಮಯ ಕೊಟ್ಟು ದೇಶದಲ್ಲಿ ಅಳವಡಿಸಲಾಯಿತು. ಕೇವಲ 4 ಗಂಟೆ. ಇದು ಜಗತ್ತಿನಲ್ಲಿ ಸುಮಾರು ಎಲ್ಲಿಯೂ ಆಗಿಲ್ಲ. ಭಾರತದಂತ ಒಂದು ವಿಶಾಲ, ಇಷ್ಟು ದೊಡ್ಡ ದೇಶ ಕೇವಲ 4 ಜನತಾ ಕರ್ಫ್ಯೂ ಆದಾಗ ಲಾಕ್ಡೌನ್ ಆಗೋದಿದೆ ಅನ್ನೋದನ್ನ ಹೇಳಲಿಲ್ಲ. ಇದು ಒಂದು ದೊಡ್ಡ ತಪ್ಪು. ಇದರಿಂದ ಅನೇಕ ಸಮಸ್ಯೆಗಳು ಉದ್ಭವಿಸಿವೆ. ಮತ್ತೊಂದು ದೊಡ್ಡ ತಪ್ಪು ಅಂದ್ರೆ, ನಮ್ಮ ದೇಶ ಇದು ಇಟ್ ಈಸ್ ಅ ಯೂನಿಯನ್ ಆಫ್ ಸ್ಟೇಟ್ಸ್, ಅಂದ್ರೆ ರಾಜ್ಯಗಳ ಸಂಘ ದೇಶ ಇದು ನಮ್ಮದು. ರಾಜ್ಯಗಳಿಗೆ ಎಷ್ಟು ಅಧಿಕಾರಗಳು ಬೇಕು, ಆ ಅಧಿಕಾರಗಳು ಇವತ್ತು ಸಿಗ್ತಾ ಇಲ್ಲ. ಸುಧೀಂದ್ರ ಕುಲಕರ್ಣಿ ಒಂದೇ ಒಂದು ನಿಮಿಷ ಇಂಟರಪ್ಟ್ ಮಾಡ್ತೀನಿ ನಾನು. ಸಂಜೆಯ ಹೆಲ್ತ್ ಬುಲೆಟಿನ್ ಬಂದಿದೆ ಕರ್ನಾಟಕದ್ದು. ಒಟ್ಟು ಪ್ರಕರಣಗಳು ಇವತ್ತು ಪತ್ತೆಯಾದದ್ದು 24 ಗಂಟೆಗಳಲ್ಲಿ 63. ಇದುವರೆಗಿನ ಹೈಯೆಸ್ಟ್ ನಂಬರ್ ಇವತ್ತು ಘೋಷಣೆಯಾಗಿದೆ. 925 ಕರ್ನಾಟಕದಲ್ಲಿ ಒಟ್ಟು ಕೊರೋನಾ ಪಾಸಿಟಿವ್ಗಳ ಸಂಖ್ಯೆ. 63 ಒಟ್ಟು ಇವತ್ತು ಪತ್ತೆಯಾದಂಥದ್ದು. ಬೆಳಗಿನ ಹೆಲ್ತ್ ಬುಲೆಟಿನ್ ನಲ್ಲಿ 42 ಘೋಷಣೆ ಆದವು. ಸಂಜೆಯ ಹೆಲ್ತ್ ಬುಲೆಟಿನ್ ನಲ್ಲಿ 21 ಘೋಷಣೆ ಆದವು. ಇದು ಒಂದು ರೀತಿಯಲ್ಲಿ ಕೊರೋನಾ ಸುನಾಮಿ. ಇವತ್ತಿನ ಸಂಖ್ಯೆ ಕರ್ನಾಟಕದ ಹಿಂದಿನ ಅಷ್ಟೂ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡ್ತು. 55 ಇದುವರೆಗಿನ ಅತಿ ದೊಡ್ಡ ಸಂಖ್ಯೆಯಾಗಿತ್ತು. ಇವತ್ತು 63 ಆಗಿತ್ತು. ಬೆಳಗ್ಗೆ 42 ಘೋಷಣೆಯಾದರೆ ಈಗ ಸಂಜೆಯ ಹೆಲ್ತ್ ಬುಲೆಟಿನ್ನಲ್ಲಿ 21 ಪ್ರಕರಣಗಳು ಘೋಷಿಸಲ್ಪಟ್ಟಿವೆ. 925 1000 ರೀಚ್ ಆಗೋದಕ್ಕೆ ಕೇವಲ 75 ಬಾಕಿ. ಬೆಳಗಿನ ಹೆಲ್ತ್ ಬುಲೆಟಿನ್ ಬಂದಾಗ ಇನ್ನೊಂದು 3-4 ದಿವಸದಲ್ಲಿ ನಾವು 1000 ರೀಚ್ ಆಗಬಹುದು ಅಂತ ಹೇಳಿದ್ದೆ. ಇಲ್ಲ, ಈ ಸಂಖ್ಯೆ ಬೆಳೀತಾ ಇರುವ ರೀತಿಯನ್ನು ನೋಡಿದ್ರೆ ನಾಳೆನೋ ನಾಡಿದ್ರಲ್ಲೋ 1000ಕ್ಕೆ ರೀಚ್ ಆಗ್ತೀವಿ. ಧಾರವಾಡದಲ್ಲಿ 9, ಕೋಲಾರದಲ್ಲಿ 5, ಬಾಗಲಕೋಟೆಯಲ್ಲಿ 15, ದಾವಣಗೆರೆ 12, ಹಾಸನ 5. ಇವತ್ತು ಪತ್ತೆಯಾದ ಒಟ್ಟು ಪ್ರಕರಣಗಳು 63 ಅನ್ನುವ ಸಂಖ್ಯೆ ನಿಮಗೆ ಕಿವಿಗೆ ಬೀಳುವಾಗ ಇನ್ನೊಂದು ವಿಷಯ ಸ್ಪಷ್ಟವಾಗಬೇಕು. ಲಾಕ್ಡೌನ್ ಸಡಿಲಿಕೆಯ ನಂತರ ಬರ್ತಾ ಇರುವ ಸಂಖ್ಯೆ ಅಲ್ಲ ಇದು. ಲಾಕ್ಡೌನ್ ಇದ್ದಾಗಲೇ ತೆಗೆದುಕೊಂಡಂಥ ಸ್ಯಾಂಪಲ್ಗಳ ರಿಸಲ್ಟ್ಗಳು ಈಗ ಬರ್ತಾ ಇದೆ. ಲಾಕ್ಡೌನ್ ಇದ್ದಾಗಲೇ ಇಷ್ಟು ಪತ್ತೆಯಾದರೆ ಲಾಕ್ಡೌನ್ ಸಡಿಲಿಕೆ ಆದಮೇಲೆ ಎಷ್ಟು ಆಗಬಹುದು ಅಂತ ನೀವೇ ಅಂದಾಜು ಮಾಡಿಕೊಳ್ಳಿ. ಇಷ್ಟು ದಿವಸ ಗ್ರೀನ್ ಝೋನ್ನಲ್ಲಿದ್ದ ಕೋಲಾರದಲ್ಲಿ ಈಗ ಸೋಂಕು ಪತ್ತೆಯಾಗಿದೆ.
ಒಬ್ಬ ಸೋಂಕಿತನಿಂದ, ಆಂಧ್ರದ ಡ್ರೈವರ್ನಿಂದಾಗಿ ಕೋಲಾರದಲ್ಲಿ 5 ಜನ ಪಾಸಿಟಿವ್ ಆಗಿದ್ದಾರೆ. ದಾವಣಗೆರೆಗೆ ಮತ್ತೊಂದು ಏಟು. ದಾವಣಗೆರೆಯಲ್ಲಿ ಒಂದೇ ದಿನ 12 ಸೋಂಕಿತರು ಪತ್ತೆ. 12 ಒಂದೇ ದಿನ. 12ರ ಪೈಕಿ 6 ಜನ ತಬ್ಲಿಗಿ ಮೂಲದಿಂದ ಸೋಂಕಿತರಾಗಿದ್ದಾರೆ. ಸುಧೀಂದ್ರ ಕುಲಕರ್ಣಿ ಅವರು ಮುಂಬೈನಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸುಧೀಂದ್ರ ಕುಲಕರ್ಣಿ ಅವರೇ, 63 ಪಾಸಿಟಿವ್ ಪತ್ತೆ ಆಯಿತು ಅನ್ನೋದು ಮುಂಬೈನಲ್ಲಿ ಕುಳಿತಿರುವ ನಿಮಗೆ ದೊಡ್ಡ ವಿಷಯ ಅನ್ನಿಸ್ಲಿಕ್ಕಿಲ್ಲ. ಬಟ್ ಕರ್ನಾಟಕದ ಪಾಲಿಗೆ ಇದುವರೆಗಿನ ಅತಿ ದೊಡ್ಡ ಸಂಖ್ಯೆ ಸರ್, ಇದು ಸಿಂಗಲ್ ಡೇ ಅತಿ ದೊಡ್ಡ ಸಂಖ್ಯೆ. ತಾವು ಹೇಳ್ತಾ ಇದ್ರಿ ಇದನ್ನು ಸರಿಯಾಗಿ ಹ್ಯಾಂಡಲ್ ಮಾಡಲಿಲ್ಲ ಅಂತ. ಸರಿಯಾಗಿ ಹ್ಯಾಂಡಲ್ ಮಾಡೋದು ಅಂದರೆ ಹೆಂಗೆ, ಎಲ್ಲಿ ಏನು ಎಕ್ಸಾಕ್ಟ್ ಆಗಿ ಎಡವುದ್ರು ಅಂತ ಅನ್ಸುತ್ತೆ ತಮಗೆ? ಎರಡು ಮಾತು ನೋಡಿ. ಒಂದು, ಇದಕ್ಕೆ ಎಷ್ಟು ಪೂರ್ವ ತಯಾರಿ ಬೇಕಾಗಿತ್ತು, ಅದು ಪೂರ್ವ ತಯಾರಿ ಇಲ್ಲದೆ ಲಾಕ್ ಡೌನ್ ಮಾಡಿದ್ದು ಇದು ಮೊದಲನೇ ಮಾತು. ಎರಡನೇ ಮಾತು, ನಮ್ಮ ದೇಶ ಇದು ಬಹಳ ವಿಶಾಲ ದೇಶ, ವೈವಿಧ್ಯಮಯ ದೇಶ. ಎಲ್ಲ ರಾಜ್ಯಗಳಲ್ಲಿಯೂ ಒಂದೇ ತರದ ಪರಿಸ್ಥಿತಿ ಇಲ್ಲ. ಈಗ ನೀವೇ ಹೇಳಿದ ಹಾಗೆ ಮುಂಬೈ ಪರಿಸ್ಥಿತಿ ಬೇರೆ ಇದೆ, ದಾವಣಗೆರೆ ಪರಿಸ್ಥಿತಿ ಬೇರೆ ಇದೆ. ಆದ್ರಿಂದ ಈ ಒಂದು ಸಂಕಟಕ್ಕೆ ಎದುರು ಹಾಕ್ಲಿಕ್ಕೆ ರಾಜ್ಯಗಳಿಗೆ ಏನು ಅಧಿಕಾರ ಜವಾಬ್ದಾರಿ ಕೊಡಬೇಕಾಗಿತ್ತು ಅದು ಕೊಡಲಾಗಿಲ್ಲ. ಕೇಂದ್ರ ಎಲ್ಲ ಅಧಿಕಾರಗಳನ್ನು ತನ್ನ ಕೈಯಲ್ಲೇ ಕೇಂದ್ರೀಕೃತವಾಗಿ ಮಾಡಿಕೊಂಡಿದ್ರಿಂದ ರಾಜ್ಯಗಳ ಅಧಿಕಾರ, ರಾಜ್ಯಗಳ ಒಂದು ಕಾರ್ಯಶಕ್ತಿ ಸೀಮಿತವಾಗಿದೆ. ಮೂರನೇ ಮಾತು, ರಾಜ್ಯಗಳಿಗೆ ಯಾವ ಆರ್ಥಿಕ ಸಹಾಯ ಕೇಂದ್ರದಿಂದ ಬರಬೇಕಾಗಿತ್ತು ಅದಂತೂ ಬಂದೇ ಇಲ್ಲ. ನೀವು ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇದೆ, ನೀವು ಬಿಜೆಪಿ ಮುಖ್ಯಮಂತ್ರಿ ಅವರನ್ನು ಕೇಳಿ ಈ ಲಾಕ್ಡೌನ್ ಪರಿಸ್ಥಿತಿಯಲ್ಲಿ ಕೇಂದ್ರದಿಂದ ಕರ್ನಾಟಕ ಸರ್ಕಾರಕ್ಕೆ ಇತರ ಸರ್ಕಾರಗಳಿಗೆ ಎಷ್ಟು ಧನ ಸಹಾಯ ಬಂದಿದೆ ಅಂತ. ಆದ್ರಿಂದ ನಾವು ಈ ಒಂದು ಅನಿರೀಕ್ಷಿತ ಅಪೇಕ್ಷಿತ ಸಂಕಟಕ್ಕೆ ನಾವು ಇಡೀ ದೇಶ ಒಂದಾಗಿ ಮಾಡಬೇಕಾದ್ರೆ ರಾಜ್ಯ ಮತ್ತು ಕೇಂದ್ರಗಳ ನಡುವೆ ಸುಮಧುರ ಸಂಬಂಧ ಬೇಕೇ ಬೇಕು. ಸರ್, ರಾಜ್ಯಗಳಿಗೆ ಅಧಿಕಾರ ಕೊಡಲಿಲ್ಲ ಅಂದ್ರೆ ಯಾವ ಅಧಿಕಾರವನ್ನ ಮೊಟಕುಗೊಳಿಸಲಾಯಿತು, ಯಾವ ಅಧಿಕಾರವನ್ನ ಹೆಚ್ಚುವರಿಯಾಗಿ ಕೊಡಬೇಕಾಗಿತ್ತು? ಎಂಟೈರ್ ಸಿನಾರಿಯೋ ಮೇಲೆ ಅದರ ಎಫೆಕ್ಟ್ ಏನಾಗ್ತಾ ಇತ್ತು? ಅಲ್ಲ ನೋಡಿ, ಮೊನ್ನೆ ನಾನು ಪಂಜಾಬದ ಮುಖ್ಯಮಂತ್ರಿ ಅವರು ಒಂದು ಸಂದರ್ಶನದಲ್ಲಿ ಅವರೊಂದು ಬಹಳ ಕಟು ಮಾತನ್ನು ಹೇಳಿದ್ರು. ಅವರಂದ್ರು, ರಾಜ್ಯ ಸರ್ಕಾರಗಳು ಏನು ಮಾಡಬೇಕು ಇದರ ಫುಲ್ ಸ್ಟಾಪ್ ಮತ್ತು ಕಾಮಾ ಕೂಡ ಕೇಂದ್ರ ನಿರ್ಧರಿಸಬೇಕೆ, ನಮಗೆ ಅಧಿಕಾರಗಳಿಲ್ಲವೇ ಅಂತ. ನೋಡಿ, ಕೇಂದ್ರದಲ್ಲಿ ಒಬ್ಬ ಜಾಯಿಂಟ್ ಸೆಕ್ರೆಟರಿ ಮುಖ್ಯಮಂತ್ರಿಯವರಿಗೆ ಹೇಳ್ಬೇಕಾ ಇದನ್ನ ಹೀಗೆ ಮಾಡಿ ಅಂತ? ಅವ್ರು ಹೇಳಿದ್ರಲ್ಲಿ ಒಂದು ದೊಡ್ಡ ಸತ್ಯ ಇದೆ. ಅಂದ್ರೆ ನಮ್ಮ ದೇಶದಲ್ಲಿ ಅಧಿಕಾರಗಳ ವಿಕೇಂದ್ರೀಕರಣ, ರಾಜ್ಯಗಳಿಗೆ ಅಧಿಕಾರ ಮತ್ತು ರಾಜ್ಯಗಳಿಂದ ನಂತರ ರಾಜ್ಯದ ಇತರ ಘಟಕಗಳಿಗೆ ಅಧಿಕಾರ, ಇದು ಮೊದಲೇ ಆಗಬೇಕಾಗಿತ್ತು. ಅದರ ಅಭಾವದಿಂದಾಗಿ ಅನೇಕ ಸಮಸ್ಯೆಗಳಿಗೆ ನಾವು ಉತ್ತರ ಕೊಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಉದಾಹರಣೆಗೆ, ಈ ರೈಲುಗಳಿಂದ ಮೈಗ್ರೆಂಟ್ ವರ್ಕರ್ಸ್ ಅನ್ನ ಅವರವರ
ಆ, ರಾಜ್ಯಗಳಿಗೆ ಮನೆಗಳಿಗೆ ವಾಪಸ್ ಕಳಿಸುವ ಒಂದು ಯೋಜನೆ. ಇದನ್ನ ಅನೇಕ ರಾಜಕಾರಣಿಗಳು, ವಿರೋಧಿ ಪಕ್ಷದ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳ ಗಮನಕ್ಕೆ ತಂದಿದ್ದರು. ಆದರೆ ಇದನ್ನ ಮಾಡಲಿಕ್ಕೆ ಇಷ್ಟು ತಡ ಯಾಕಾಯ್ತು? ಅವರ ಬವಣೆ ಕೇಂದ್ರಕ್ಕೆ ಯಾಕೆ ತಿಳಿಲಿಲ್ಲ? ಈ ಒಂದು ಸಂವೇದನಹೀನತೆ ಯಾಕೆ? ಎಸ್, ಸುಧೀಂದ್ರ ಕುಲಕರ್ಣಿ ಅವರೇ, ನಿಮ್ಮನ್ನು ಈ ಡಿಬೇಟಿನ ಭಾಗವಾಗಿಸಬಾರ್ದು ಅಂತ ನಾನು ಅನ್ಕೊಂಡಿದ್ದೆ. ಸುಮ್ಮನೆ ಒಂದು ತೂತು ಮೆಮೆಯಲ್ಲಿ ನಿಮ್ಮನ್ನು ಸಿಲುಕಿಸಬಾರ್ದು ಅನ್ನುವ ಇರಾದೆ ನನ್ನದಾಗಿತ್ತು. ಆದರೆ ಗೋಮತ್ಸೂದನ್ ಅವರು ತಮಗೆ ರಿಯಾಕ್ಟ್ ಮಾಡಬೇಕು ಅಂತ ಕೈ ಎತ್ತುತ್ತಾ ಇದ್ದಾರೆ. ಒಂದು ಸಲ ಅವರ ರಿಯಾಕ್ಷನನ್ನು ತೆಗೆದುಕೊಳ್ತೀನಿ ನಾನು. ಎಸ್, ಗೋಮತ್ಸೂದನ್ ಅವರೇ, ಸುಧೀಂದ್ರ ಕುಲಕರ್ಣಿ ಅವರ ಬಳಸಿದ ಒಂದು ಶಬ್ದ ಸಂವೇದನಾರಹಿತ ಅಪ್ರೋಚ್ ಇತ್ತು ಅಂತ, ಇನ್ಸೆನ್ಸಿಟಿವ್ ಅಪ್ರೋಚ್ ಇದು. ಆ ಕಾರಣಕ್ಕಾಗಿ 4.5 ಕೋಟಿ ಜನ ಪಡಪಾರದ ಪಾಡು ಪಡುವ ಹಾಗಾಯಿತು. ಸನ್ಮಾನ್ಯ ಸುಧೀಂದ್ರ ಕುಲಕರ್ಣಿ ಅವರ ಬಗ್ಗೆ ನನಗೆ ತುಂಬಾ ಗೌರವ ಇದೆ. ಅವರು ಅತ್ಯಂತ ಹಿರಿಯರು, ಅಧಿಕಾರವನ್ನು ಬಹಳ ಹತ್ತಿರದಿಂದ ಕಂಡಂಥವರು, ದೊಡ್ಡ ದೊಡ್ಡ ಅಧಿಕಾರಿಗಳ ಜೊತೆ ಕೆಲಸ ಮಾಡಿದಂಥವರು. ಅವರ ಸಾಮಾಜಿಕ ಕಳಕಳಿಯ ಬಗ್ಗೆ ನನಗೆ ಗೌರವ ಇದೆ. ಈ ದೇಶ 4.25 ಕೋಟಿ ಜನ ಈ ರೀತಿಯಾದಂತಹ ಮೈಗ್ರೆಂಟ್ ಲೇಬರರ್ಸ್ ಇದ್ದಾರೆ, ಇವ್ರ ಬಗ್ಗೆ ಏನೂ ಮಾಡಲಿಲ್ಲ ಕೇಂದ್ರ ಸರ್ಕಾರ ಅಂತ ಹೇಳಿದ್ರು. ಆದರೆ 4.25 ಕೋಟಿ ಜನ ಉದ್ಯೋಗಕ್ಕೋಸ್ಕರವಾಗಿ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಅಲೆಯುವಂತೆ ಮಾಡಿದಂತಹದ್ದು ಕಳೆದ 70 ವರ್ಷಗಳ ಸರ್ಕಾರ ಅಂತನ್ನುವಂಥದ್ದನ್ನ ಸನ್ಮಾನ್ಯ ಕುಲಕರ್ಣಿ ಅವರು ನೆನಪಿಟ್ಟುಕೊಂಡು ಮಾತಾಡಬೇಕು. ಸರ್, ಇದೇನು ಬಾರಿ ಮತ್ತೆ ಚಿಕ್ಕ ಮಕ್ಕಳು ಮಾತಾಡ್ದಂಗೆ ಇನ್ನೊಂದು ಮಾತನ್ನ ಹೇಳ್ತೀನಿ. ಚಿಕ್ಕ ಮಕ್ಕಳು ಮಾತಾಡ್ದಂಗೆ ಯು ಕ್ಯಾನ್ ರಿಯಾಕ್ಟ್ ಇಟ್. ಇಲ್ಲ, ನನಗೆ ಮಾತಾಡೋಕೆ ಎಸ್. ಮತ್ತೆ ಇನ್ನೊಂದು ಮಾತು ಹೇಳಿದ್ರು. 6 ವರ್ಷ ನಿಮ್ದೇ ಇತ್ತಲ್ಲ ಸರ್ ಸರ್ಕಾರ. 5 ದಿನದಲ್ಲಿ ಅವರು 4.25 ಕೋಟಿ ಕಾರ್ಮಿಕರನ್ನ ವರ್ಗಾವಣೆ ಮಾಡಬೇಕಾಗಿತ್ತು ಅಂತ ಹೇಳಿ, ಒಂದು ಟ್ರೈನ್ ನಲ್ಲಿ 1200 ಜನ ಹೋಗ್ತಾರೆ. 4.25 ಕೋಟಿ ಜನರನ್ನ ನಾವು ಅವರವರ ರಾಜ್ಯಕ್ಕೆ ಕಳಿಸ್ಬೇಕು ಅಂದ್ರೆ 37,500 ಟ್ರೈನ್ಗಳು ಬೇಕು. ಕ್ಯಾಲ್ಕುಲೇಷನ್ ಈಗಿನ್ನೂ ಮಾಡಿದೆ ನಾನು. 5 ದಿನದಲ್ಲಿ 37,500 ಟ್ರೈನ್ ಯಾರು ಸೃಷ್ಟಿ ಮಾಡ್ಕೊಡ್ಲಿಕ್ಕೆ ಸಾಗತ್ತೆ? ಏನ್ ಛೂ ಮಂತ್ರಂಗಾಳಿ ಮಾಡ್ಲಿಕ್ಕಾಗತ್ತಾ? ಮತ್ತೆ ಎರಡನೇದಾಗಿ ಈಗ ಇನ್ನೊಂದು ಚರ್ಚೆ ನಡೀತಾ ಇರೋದು ಇಲ್ಲಿ ತನಕ, ಮೈಗ್ರೆಂಟ್ ನಮ್ಮ ಈ ಜನಗಳನ್ನ ಬೇರೆ ಕಡೆಗೆ ನಾವು ವರ್ಗಾವಣೆ ಮಾಡಲೇಬಾರದಾಗಿತ್ತು ಅನ್ನುವಂಥದ್ದು ಬಹಳ ದೊಡ್ಡದಾದಂತ ಒಂದು ಬಂದಿರುವಂತದ್ದು. ಇವ್ರು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋದ್ರೆ ರೋಗ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿ ಅವ್ರನ್ನ ಇಲ್ಲೇ ಕಂಟೈನ್ ಮಾಡಬೇಕು, ಅವ್ರನ್ನ ಆಯಾ ರಾಜ್ಯಗಳೇ ಅವ್ರನ್ನ ನೋಡ್ಕೋಬೇಕು, ಅವ್ರನ್ನ ಬೇರೆ ರಾಜ್ಯಗಳಿಗೆ ಹೋಗ್ಲಿಕ್ಕೆ ಬಿಡಬಾರ್ದು, ಬೇರೆ ಊರುಗಳಿಗೆ ಹೋಗ್ಲಿಕ್ಕೆ ಬಿಡಬಾರ್ದು ಅಂತಂದು ಅದು ತೆಗೆದುಕೊಂಡಂತ ನಿರ್ಧಾರ. ಅದು ಯಾವುದೇ ನಿರ್ಧಾರದ ಬಗ್ಗೆ ಟೀಕೆ ಮಾಡುವಂಥದ್ದು ಬಹಳ ಸುಲಭ. ಈಗೆಲ್ಲ ಹೇಳಿದಂತವ್ರು ಸನ್ಮಾನ್ಯ ಕಾಳಪ್ಪನವ್ರು ಹೇಳಿದ್ರು ನಮ್ಗೇನ್ ಸ್ವಾತಂತ್ರ್ಯ ಇರಲಿಲ್ಲ ಅಂತ. ಅವರು MLA ಖರೀದಿ ಬಗ್ಗೆ ಹೇಳಿದ್ರು, ಮಧ್ಯಪ್ರದೇಶ ಸರ್ಕಾರ ಬಿದ್ದಿದ್ದ ಬಗ್ಗೆ ಹೇಳಿದ್ರು. ಆದ್ರೆ ರಾಜಸ್ಥಾನ್ ಸರ್ಕಾರ ಏನ್ ಮಾಡ್ತು, ಪಂಜಾಬ್ ಸರ್ಕಾರ ಏನ್ ಮಾಡ್ತು, ಇವರದೇ ಕೃಪಾಪೋಷಿತವಾದಂತ ಡೆಲ್ಲಿ ಸರ್ಕಾರ ಏನ್ ಮಾಡ್ತು? ಇವ್ರು ಯಾರು ಒಂದಕ್ಷರವೂ ಸಹ ತಬ್ಲಿಕ್ಕಿಗಳ ಬಗ್ಗೆ ಮಾತಾಡಿಲ್ಲ. ಈ ತಬ್ಲಿಕ್ಕಿಗಳಿಂದಾಗಿನೇ ಇವತ್ತು ಇಷ್ಟು ದೊಡ್ಡ ಸಂಖ್ಯೆ ಹೆಚ್ಚಾಗಿರುವಂತದ್ದು. ಈ ತಬ್ಲಿಕ್ಕಿಗಳ ಬಗ್ಗೆ ಮಾತನಾಡ್ಲಿಕ್ಕೆ ಇವ್ರ ನೈತಿಕ ಸ್ಥೈರ್ಯ ಎಲ್ಲಿದೆ ಇವ್ರಿಗೆ? ಎಸ್, ಸುಧೀಂದ್ರ ಕುಲಕರ್ಣಿ ಅವ್ರ ಹತ್ರ ಒಂದು ರಿಯಾಕ್ಷನ್ ತಗೊಂಡು ಅವ್ರನ್ನ ಕಳಿಸಿ ಆಮೇಲೆ ನಾನು ಒಂದೇ ನಿಮಿಷ ಸುಧೀಂದ್ರ ಕುಲಕರ್ಣಿ ಅವ್ರ ಹತ್ರ ಒಂದು ರಿಯಾಕ್ಷನ್ ತಗೊಂಡು ಬಿಡ್ತೀನಿ. ಸುಧೀಂದ್ರ ಕುಲಕರ್ಣಿ ಅವರೇ, ರಾಹುಲ್ ಗಾಂಧಿ ಅವರು ನೊಬೆಲ್ ಪ್ರಶಸ್ತಿ ವಿಜೇತ ಅರ್ಥಶಾಸ್ತ್ರಜ್ಞ ಅಭಿಜಿತ್ ಬ್ಯಾನರ್ಜಿ ಅವರ ಜೊತೆ ಒಂದು ವಿಡಿಯೋ ಕಾನ್ಫರೆನ್ಸ್ ಅನ್ನ ಮಾಡ್ತಾರೆ. ಅದರಲ್ಲಿ ಅಭಿಜಿತ್ ಬ್ಯಾನರ್ಜಿ ಹೇಳೋದು, ಮೈಗ್ರೆಂಟ್ ಲೇಬರ್ ಇಶ್ಯೂಗೆ ಸಂಪೂರ್ಣವಾಗಿ ನೀವು ಕೇಂದ್ರ ಸರ್ಕಾರವನ್ನು ಹೊಣೆಗಾರರನ್ನಾಗಿ ಮಾಡಬೇಡಿ, ರಾಜ್ಯ ಸರ್ಕಾರದ ಪಾತ್ರಗಳು ಇತ್ತು ಈ ಇಶ್ಯೂವನ್ನು ಹ್ಯಾಂಡಲ್ ಮಾಡೋದ್ರಲ್ಲಿ ಅಂತ. ಅದಕ್ಕೆ ಸರಿಯಾಗಿ ಮಹಾರಾಷ್ಟ್ರದಿಂದ ಪಶ್ಚಿಮ ಬಂಗಾಳಕ್ಕೆ ನಿಮ್ಮ ರಾಜ್ಯದ ವಲಸೆ ಕಾರ್ಮಿಕರನ್ನ ಕಳಿಸ್ತೀವಿ ಅಂದ್ರೆ ಮಮತಾ ಬ್ಯಾನರ್ಜಿ ನಿಂತ್ಕೋತಾರೆ, ಇಲ್ಲ ಕರ್ಕೊಳ್ಳಂಗಿಲ್ಲ ನಾವೀಗ ಅಂತ. ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬರಬೇಕಾದಂತಹ ವಲಸೆ ಕಾರ್ಮಿಕರು ವಾಪಸ್ ಬರುವಂಥವ್ರು ಮಹಾರಾಷ್ಟ್ರದ ಗಡಿಯಲ್ಲಿ ನಿಂತ್ಕೊಂಡಿದ್ದಾರೆ, ಅವ್ರದ್ದು ಇನ್ನೂ ಟೆಸ್ಟ್ ಆಗಿಲ್ಲ ಅನ್ನುವ ಕಾರಣಕ್ಕಾಗಿ ಇಡೀ ಇಶ್ಯೂ ಕೇಂದ್ರ ಸರ್ಕಾರ ಮಾತ್ರ ಹ್ಯಾಂಡಲ್ ಮಾಡಬೇಕಾಗಿತ್ತು, ಮಾಡಬಹುದಾಗಿದ್ದು ಅನ್ನೋದು ವಾದವ. ನೋಡಿ, ಮೊದಲನೇ ಮಾತು, ಈಗ ನಾವು ನೋಡುತ್ತಿರುವ ಒಂದು ಸಂಕಟ ಪರಿಸ್ಥಿತಿ ಇದು ಕೇವಲ ಒಂದು ಪಕ್ಷದ ಒಂದು ಸರ್ಕಾರದ ತಪ್ಪುಗಳಿಂದ ಆದಂತಹದ್ದು ಅಲ್ಲವೇ ಅಲ್ಲ. ಇದು ಸ್ವಾತಂತ್ರ್ಯದ ನಂತರ ನಮ್ಮ ದೇಶದಲ್ಲಿ ಯಾವ ಒಂದು ವಿಷಮ ಸಮಾಜವನ್ನ
ನಾವು ಉಳಿಸಿಕೊಂಡು ಬಂದಿದ್ದೇವೆ, ಬೆಳೆಸಿಕೊಂಡು ಬಂದಿದ್ದೇವೆ, ಅದರ ಪರಿಣಾಮವನ್ನ ನಾವು ಇವತ್ತು ನೋಡ್ತಾ ಇದ್ದೇವೆ. ಆದ್ದರಿಂದ ಇದು ಕೇವಲ ಈ 6 ವರ್ಷಗಳಲ್ಲಿ ಉದ್ಭವಿಸಿದಂತಹ ದೃಶ್ಯ ಅಲ್ಲ. ಇದು ನಾನು ಮೊದಲನೇ ಮಾತನ್ನು ಹೇಳಬಯಸ್ತೀನಿ. ಆದ್ದರಿಂದ ಇದನ್ನ ಸರಿಪಡಿಸಲಿಕ್ಕೆ ಒಂದು ಸಮಾನತೆಯ ಮೇಲೆ ಆಧಾರಿತ ನವಭಾರತವನ್ನ ಕಟ್ಟಲಿಕ್ಕೆ ಎಲ್ಲ ಪಕ್ಷಗಳು, ಸಮಾಜದ ಎಲ್ಲ ಘಟಕಗಳು ಕೂಡಿ ಸಹಕಾರದಿಂದ ಇನ್ನು ಮುಂದೆ ಕೆಲಸ ಮಾಡಬೇಕಾಗಿದೆ. ಇದರಲ್ಲಿ ತೂತು ಮೈ ಇದರಿಂದ ಏನೂ ಒಳ್ಳೆಯದು ಬರೋದಿಲ್ಲ. ಇದು ಮೊದಲನೇ ಮಾತು. ಎರಡನೇ ಮಾತು, ನಾನು 5 ದಿನಗಳಲ್ಲಿ 4.5 ಕೋಟಿ ಮೈಗ್ರೆಂಟ್ ವರ್ಕರ್ಸ್ ಅನ್ನ ಅವರವರ ಮನೆಗೆ ಕಳಿಸಬೇಕಾಗಿತ್ತು. ಈ ಮಾತನ್ನು ನಾನು ಹೇಳಲೇ ಇಲ್ಲ. ನಾನು ಇಷ್ಟೇ ಹೇಳಿದೆ, ಪೂರ್ವ ತಯಾರಿಯಲ್ಲಿ 10 ಬೇರೆ ಬೇರೆ ವಿಷಯಗಳು ಬರ್ತವೆ. ಅದರಲ್ಲಿ ರಾಜ್ಯಗಳನ್ನ ನೋಡಿ, ಲಾಕ್ಡೌನ್ ಮಾಡುವ ವೇಳೆಗೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಂವಾದ ಸಾಧಿಸಿ ಲಾಕ್ಡೌನ್ ಮಾಡುವ ನಿರ್ಣಯ ತೆಗೆದುಕೊಳ್ಳಾಯ್ತಾ? ಆಗಲಿಲ್ಲ. ಲಾಕ್ಡೌನ್ ಇದನ್ನ ಇಂಪ್ಲಿಮೆಂಟ್ ಮಾಡುವ ದೊಡ್ಡ ಹೊಣೆಗಾರಿಕೆ, ಜವಾಬ್ದಾರಿ ಇದು ರಾಜ್ಯ ಸರ್ಕಾರಗಳಿಗಿದೆ, ಮುಖ್ಯಮಂತ್ರಿಗಳಿಗಿದೆ. ಅದು ಬಿಜೆಪಿ ಇರಬಹುದು, ಕಾಂಗ್ರೆಸ್ ಇರಬಹುದು, ಕಮ್ಯುನಿಸ್ಟ್ ಇರಬಹುದು, ಯಾರೇ ಇರಬಹುದು. ಆದ್ರಿಂದ ಈ ಪರಿಸ್ಥಿತಿಯಲ್ಲಿ ನಾವು ಕಂಡಂತ ಮತ್ತೊಂದು ದೊಡ್ಡ ಸಮಸ್ಯೆ ಅಂದರೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸುಮಧುರ ಸಹಯೋಗದ ಒಂದು ಸಂಬಂಧ ಇರಬೇಕು. ಮೂರನೇ ಮಾತು, ಮೈಗ್ರೆಂಟ್ ವರ್ಕರ್ಸ್ ಅವರು ಯಾವ ರಾಜ್ಯದಲ್ಲಿಯೇ ಕೆಲಸಕ್ಕೆ ಇರಲಿ, ಯಾವ ರಾಜ್ಯದಿಂದೇ ಬಂದಿರಲಿ, ಮೊಟ್ಟ ಮೊದಲು ಅವರು ಮನುಷ್ಯರು, ಮೊಟ್ಟ ಮೊದಲು ಅವರು ಭಾರತೀಯರು. ಆದ್ದರಿಂದ ಅವರಿಗೆ ನ್ಯಾಯದ ಸನ್ಮಾನದ ಜೀವನ ನಡೆಸಲಿಕ್ಕೆ ಒಂದು ಒಳ್ಳೆಯ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡುವುದು ಇದು ಸಮಾಜದ ಕರ್ತವ್ಯ, ಸರ್ಕಾರದ ಕರ್ತವ್ಯ. ಇದು ನೋಡಿ, ಈ ಕರೋನಾ ಸಂದರ್ಭದಲ್ಲಿ ಒಂದು ಕಾನ್ಸೆಪ್ಟ್ ಮುಂದೆ ಬಂದಿದೆ, ಪ್ರೀ ಎಕ್ಸಿಸ್ಟಿಂಗ್ ಸಿಚುವೇಶನ್. ಓಕೆ, ಪ್ರೀ ಎಕ್ಸಿಸ್ಟಿಂಗ್ ಸಿಚುವೇಶನ್ ಅದು ಅನೇಕ ಜನರನ್ನ ಕರೋನಾಗೆ ವಲ್ನರಬಲ್ ಮಾಡ್ತದಂತೆ. ಆದ್ರಿಂದ ನಮ್ಮ ಸಮಾಜದ ಪ್ರೀ ಎಕ್ಸಿಸ್ಟಿಂಗ್ ಸಿಚುವೇಶನ್ ಅಂದ್ರೆ ನಮ್ಮ ಸಮಾಜದಲ್ಲಿಯ ವಿಷಮತೆ. ಈ ವಿಷಮತೆಯನ್ನ ತೆಗೆದು ಹಾಕಲಿಕ್ಕೆ ನಿಜವಾದ ಅರ್ಥದಲ್ಲಿ ಏಕ್ ಭಾರತ್ ಶ್ರೇಷ್ಠ ಭಾರತ್, ನಾವೆಲ್ಲರೂ ಒಂದು ಅನ್ನುವ ಒಂದು ಕಲ್ಪನೆ, ವಿಚಾರ, ಇದು ನಮ್ಮ ಸಂಕಲ್ಪವಾಗಬೇಕು ಇನ್ನು ಮುಂದೆ. ಇದರಲ್ಲಿ ರಾಜಕಾರಣ ಕೇವಲ ಒಂದು ಪಕ್ಷ ಮತ್ತೊಂದು ಪಕ್ಷಕ್ಕೆ ದೋಷ ಹಾಕಿ ನಾವು ಈ ಸಮಸ್ಯೆಗೆ ನಿಜವಾದ ಪರಿಹಾರಗಳನ್ನ ಕಂಡುಕೊಳ್ಳಕ್ಕೆ ಸಾಧ್ಯವಿಲ್ಲ ಅಂತ ನನ್ನ ನಂಬಿಕೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಸುಧೀಂದ್ರ ಕುಲಕರ್ಣಿ ಅವರೇ. ಇಟ್ ವಾಸ್ ವಂಡರ್ಫುಲ್ ಹ್ಯಾವಿಂಗ್ ಯು ಇನ್ ಪ್ಯಾನಲ್. ನಾನು ನಮ್ಮ ಉಳಿದ ಪ್ಯಾನಲಿಸ್ಟ್ಗಳ ಜೊತೆ ಚರ್ಚೆನ ಮುಂದುವರಿಸ್ತೀನಿ. ಸ್ವಲ್ಪ ಸ್ಟುಡಿಯೋ ಹೀಟೆಡ್ ಡಿಬೇಟ್ ಆಗುತ್ತೆ, ಬಹಳ ದೊಡ್ಡ ಮಟ್ಟದ ಹಗ್ಗ ಜಗ್ಗಾಟವನ್ನು ನೋಡಬಹುದು. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಒಂದು ತುಂಬ ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ.